ತರಗತಿಯ ಪ್ರಥಮ ಭಾಷೆ ಕನ್ನಡದ 3ನೇ ಗದ್ಯಪಾಠ ತಲಕಾಡಿನ ವೈಭವ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಹಿಂದಿನ ಪಾಠಗಳ ಪ್ರಶ್ನೋತ್ತರ ನೋಡದಿದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ. ಕನ್ನಡದ ಜೊತೆಗೆ ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ನೆಕ್ಸ್ಟ್ ಇಂಗ್ಲೀಷ್ನಲ್ಲಿನೂ ಕೂಡ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ದಯಮಾಡಿ ವಿಡಿಯೋಗಳನ್ನು ನೋಡಿದ ಮೇಲೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಸೊ ನೋಡುವ ತಲಕಾಡಿನ ವೈಭವ ಪಾಠದ ಪ್ರಶ್ನೋತ್ತರಗಳು ಏನಿದೆ ಅಂತ. ಸೊ ಮೊದಲಿಗೆ ಕೃತಿಕಾರರ ಪರಿಚಯ ನೋಡೋಣ. ಹೆಸರು ಹಿರೇಮಲ್ಲೂರು ಈಶ್ವರನ್. ಕಾಲ 11/1/1922ರಿಂದ 22/6/1998. ಊರು ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು. ಕೃತಿಗಳು ಕವಿಕಂಡ ನಾಡು ಪ್ರವಾಸ ಕಥನ ಇದೆ. ವಿಷನಿಮಿಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ ಕತೆ, ಹಾಲಾಹಲ, ರಾಜಾರಾಣಿ ದೇಖೋ, ಶಿವನ ಬುಟ್ಟಿ, ತಾಯಿ ನೋವು ಇತ್ಯಾದಿ. ಪ್ರಶಸ್ತಿಗಳನ್ನು ನೋಡೋದಾದರೆ ಹರಿಹರನ ಕೃತಿಗಳು, ಒಂದು ಸಂಖ್ಯಾ ನಿರ್ಣಯ ಕೃತಿಗೆ ಡಾಕ್ಟರೇಟ್. ಆಕರ ಕವಿಕಂಡ ನಾಡು ಪ್ರವಾಸ ಕಥನದಿಂದ ಪ್ರಸ್ತುತ ಎಸ್ ಭಾಗವನ್ನು ಆರಿಸಿ ನಿಗದಿಪಡಿಸಿದೆ. ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಕೊಟ್ಟಿರೋ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಮೊದಲ ಪ್ರಶ್ನೆ, ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಎಲ್ಲಿ? ಉತ್ತರ, ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಪ್ರಾರಂಭಿಸಿದ್ದು ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ. ಪ್ರಶ್ನೆ 2. ಗಂಗರ ಮೊದಲ ರಾಜಧಾನಿ ಯಾವುದು? ಗಂಗರ ಮೊದಲ ರಾಜಧಾನಿ ಕೋಲಾರ. ಸೊ ಮುಂಚೆ ಅದನ್ನು ಗಂಗವಾಡಿ ಅಂತ ಕರೀತಿದ್ರು. ಪ್ರಶ್ನೆ 3. ರಾಯ ಅನ್ನ ಎಂದು ಯಾರನ್ನು ಕರೆಯುತ್ತಿದ್ದರು? ಉತ್ತರ, ರಾಯ ಅನ್ನ ಎಂದು ಗಂಗರಾಜರ ಮಂತ್ರಿ ಚಾವುಂಡರಾಯನನ್ನು ಕರೀತಿದ್ರು. ಪ್ರಶ್ನೆ 4. ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಏನು? ಚಾವುಂಡರಾಯ ಕನ್ನಡಕ್ಕೆ ನೀಡಿದ ಕಾಣಿಕೆ ಅದು ಚಾವುಂಡರಾಯನ ಕೃತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಪ್ರಶ್ನೆ 5. ವಿಷ್ಣುವರ್ಧನ ವೀರನಾರಾಯಣ ದೇಗುಲವನ್ನು ಕಟ್ಟಿಸಲು ಕಾರಣವೇನು? ಇದನ್ನು 1117ರಲ್ಲಿ ವಿಷ್ಣುವರ್ಧನ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣ ಹೆಸರಿನಲ್ಲಿ ಕಟ್ಟಿಸ್ತಾನೆ. ಪ್ರಶ್ನೆ 6. ರಾಷ್ಟ್ರದ ಚಾರಿತ್ರ್ಯದ ಹೆಗ್ಗುರುತು ಯಾವುದು? ಉತ್ತರ, ನಮ್ಮ ದೇವಾಲಯಗಳೇ ನಮ್ಮ ರಾಷ್ಟ್ರದ ಚರಿತ್ರೆಯ ಹೆಗ್ಗುರುತುಗಳು ಆಗಿದ್ದಾವೆ. ಮುಖ್ಯ ಪ್ರಶ್ನೆ 2. ಕೊಟ್ಟಿರೋ ಪ್ರಶ್ನೆಗಳನ್ನು 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಮೊದಲ ಪ್ರಶ್ನೆ, ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳು ಯಾವುವು? ಉತ್ತರ, ಶಿವನ ಸಮುದ್ರದಲ್ಲಿ ಅಧಿಕಾರಿಯಾಗಿದ್ದ ಸುಬ್ರಹ್ಮಣ್ಯಂ ಅವರು ಬಾಗಿಲ ಬಳಿ ಬಂದು ಲೇಖಕರ ತಂಡವನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಕೊಟ್ಟರು. ಊಟ ಉಪಚಾರದ ಬಗೆಗೆ ಕೇಳಿದರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಎಂದರು. ಪ್ರಶ್ನೆ 2. ಚಾವುಂಡರಾಯ ಯಾರು? ಆತನ ವಿಶೇಷತೆ ಏನು? ಚಾವುಂಡರಾಯ ಗಂಗದೊರೆಗಳಾದ ಮಾರಸಿಂಹ, ರಾಚಮಲ್ಲ ರಕ್ಕಸಂಗರ ಮಂತ್ರಿ. ಅವನನ್ನ ಜನ ರಾಯ ಅನ್ನ ಎಂದು ಕರೆಯುತ್ತಿದ್ದರು. ಅವನಿಗೆ ಕನ್ನಡದ ಏಳ್ಗೆಯ ಹಂಬಲವೇ ಹಂಬಲ. ಸ್ವತಃ ಕವಿಯಾಗಿದ್ದ ಅವನು ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯಪುರುಷರ ಕೃತಿಗಳನ್ನು ರಚಿಸಿದ್ದಾನೆ. ಇದು ಅವನು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಅನುಪಮ ಕಾಣಿಕೆ. ಜಗತ್ ಪ್ರಸಿದ್ಧವಾದ ಗೊಮ್ಮಟೇಶ್ವರ ಮೂರ್ತಿಯ ಶ್ರವಣ ಬೆಳಗೊಳದ ನಿರ್ಮಿತಿಗೆ ಚಾವುಂಡರಾಯನೇ ಕಾರಣ ಆಗಿದ್ದಾನೆ. ಪ್ರಶ್ನೆ 3. ಚೋಳರ ಸಾಧನೆ ಏನು? ಚೋಳರು ಬಂದರು, ಗುಡಿಗೋಪುರಗಳನ್ನು ಕಟ್ಟಿಸಿದರು. ರಾಚೇಶ್ವರ, ವೈಕುಂಠನಾರಾಯಣ, ಮರುಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ ಗುಡಿಗಳನ್ನು ಕಟ್ಟಿಸಿದರು. ಮುಖ್ಯ ಪ್ರಶ್ನೆ 3. ಕೊಟ್ಟಿರೋ ಪ್ರಶ್ನೆಗಳನ್ನು 4-5 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಗಂಗರ ಇತಿಹಾಸದ ವಿಶೇಷತೆ ಏನು? ಉತ್ತರ, ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ, ಜೈನ ಧರ್ಮದ ವಿವರಣೆ ಇದೆ. ಕನ್ನಡ ಸಾಹಿತ್ಯದ ಕಥನವಿದೆ. ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಕನ್ನಡ ಧರ್ಮ, ಕನ್ನಡವೇ ನಾಳಿನ ಬಾಳಿನ ಪರಿಪೂರ್ಣತೆ ಎಂದು ಬೆಗೆದು ಅದಕ್ಕಾಗಿ ಹೋರಾಡಿದ ವೀರರ ಉಜ್ವಲ ಚರಿತ್ರೆ ಇದೆ. ಗಂಗರ ಮೊದಲಿನ ರಾಜಧಾನಿ ಕೋಲಾರವಾಗಿತ್ತು. ನಂತರ ಅದನ್ನು ತಲಕಾಡಿಗೆ ಸ್ಥಳಾಂತರಿಸಲಾಯಿತು. ಪ್ರಶ್ನೆ 2. ಎಸ್. ವೈದ್ಯೇಶ್ವರ ದೇವಾಲಯದ ನಿರ್ಮಾಣದ ಕಾರ್ಯಕ್ಕೆ ಸಹಕಾರಿಯಾಗುವ ಅಂಶಗಳು ಯಾವುವು? ಗಂಗವಾಡಿಯು ಹಬ್ಬಿ ಕನ್ನಡದ ಬಾವುಟವನ್ನು ಬಿತ್ತರದ ಬಾನೆಡೆಗೆ ಹಾರಿಸುತ್ತಾ ಓಹೋ ಕನ್ನಡ ನಾಡು, ಆಹಾ ಕನ್ನಡ ನುಡಿ, ಹಾರಿಸಿ ತೋರಿಸಿ ಕೆಚ್ಚದೆಯ ಬಾವುಟ ಎಂದು ಹಾಡುತ್ತಿರುವ ಹೊತ್ತಿಗೆ ಚೋಳ ದೇಶದಿಂದ ಬಿರುಗಾಳಿ ಬೀಸಿತು. ಗಂಗರನ್ನು ಸೋಲಿಸಿ ಚೋಳರು ತಲಕಾಡನ್ನು ಕಟ್ಟಿಸಿದರು. ಅವರು ವೈಕುಂಠೇಶ್ವರ, ರಾಚೇಶ್ವರ, ಮರುಳೇಶ್ವರ, ಪಾತಾಳೇಶ್ವರ ವಶಪಡಿಸಿಕೊಂಡರು.
ಅಲ್ಲಿ ಅವರ ಅನೇಕ ಗುಡಿ ಗೋಪುರಗಳನ್ನು ಕಟ್ಟಿಸಿದರು. ಅವರು ವೈಕುಂಠೇಶ್ವರ, ರಾಚೇಶ್ವರ, ಮರುಳೇಶ್ವರ, ಪಾತಾಳೇಶ್ವರ ಮುಂತಾದ ಗುಡಿಗಳ ಕಟ್ಟಡಗಳು ಚೋಳರಿಗೆ ಅತಿ ರಮ್ಯವಾದ ಶ್ರೇಷ್ಠ ಶಿಲ್ಪಕಲೆಯನ್ನು ಹೊಂದಿರುವ ವೇದೇಶ್ವರ ಗುಡಿಯನ್ನು ಕಟ್ಟಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಅಂಶಗಳು ಆಗಿದ್ದಾವೆ. ಪ್ರಶ್ನೆ 3. ಲೇಖಕರು ಯುರೇಕಾ ಎಂದು ಕೂಗಿದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಹೇಳಿ. ಲೇಖಕರು ಪಂಚಲಿಂಗ ದರ್ಶನ ಮಾಡಬೇಕೆಂಬ ಇಚ್ಛೆ ಹೊಂದಿದ್ದರು. ಲೇಖಕರು ಮತ್ತು ಅವರ ಗೆಳೆಯರು 4 ಲಿಂಗಗಳ ದರ್ಶನದ ಕಾರ್ಯವನ್ನು ಮುಗಿಸಿದರು. ಅಷ್ಟರಲ್ಲಿ ಸಂಜೆಯಾಯಿತು. 5ನೇ ಮತ್ತು ಕೊನೆ ಲಿಂಗ ದರ್ಶನಕ್ಕೆ ಅವರು ವಿಜಯಪುರಕ್ಕೆ ಹೋಗಬೇಕಾಗಿತ್ತು. ಅದು 3 ಮೈಲು ದೂರವಾಗಿತ್ತು. ರಸ್ತೆ ಹದಗೆಟ್ಟಿತ್ತು. ಅವರ ಮೋಟಾರ್ ಓಡಲೊಂದು ಅದರ ಚಾಲಕ ಬಿಡನಲ್ಲ. ಕೊನೆಗೆ ಒಂದು ಹಳ್ಳದಲ್ಲಿ ಸಿಕ್ಕ ಮೋಟಾರ್ ಚಲಿಸದಂತಾಯಿತು. ನಂತರ ಲೇಖಕರು ಚಾಲಕನ ಸಲಹೆಯಂತೆ ಕಾಲುನಡಿಗೆಯಲ್ಲೇ ದೇವಾಲಯದತ್ತ ಹೆಜ್ಜೆ ಹಾಕಿದರು. ಬೆಳದಿಂಗಳ ಬೆಳಕಿನಲ್ಲಿ ಮುಂದೆ ಸಾಗಿದರು. ಮಧ್ಯದಲ್ಲಿ ಗಿಡದ ಪೊದರುಗಳಲ್ಲಿ ಕಂಡ ಬಿಳಿಯ ವಸ್ತುಗಳು ಅವರನ್ನು ಧೃತಿಗಡಿಸಿದವು. ಧೈರ್ಯದಿಂದ ಮುನ್ನುಗ್ಗಿದರು. ಕೊನೆಗೆ ದೇವಾಲಯವನ್ನು ಸಮೀಪಿಸಿದರು. ಅವರು ತಮಗಾದ ಆನಂದವನ್ನು ಯುರೇಕಾ ಎಂಬ ಕೂಗಿನ ಮೂಲಕ ವ್ಯಕ್ತಪಡಿಸಿದರು. ತಮ್ಮ ಸಂಗಡಿಗರನ್ನು ದೇವಾಲಯ ಸಿಕ್ಕಿತು, ಬನ್ನಿರಿ ಎಂದು ಜೋರಾಗಿ ಕೂಗಿ ಕರೆದರು. ಪಂಚಲಿಂಗಗಳ ದರ್ಶನದಿಂದ ಧನ್ಯತೆಯನ್ನು ಪಡೆದುಕೊಂಡರು. ಮುಂದಿನ ಪ್ರಶ್ನೆ. ಸ್ಥಳನ ವಂಶಕ್ಕೆ ಹೊಯ್ಸಳ ಎಂದು ಹೆಸರು ಬರಲು ಕಾರಣ ಏನು? ಉತ್ತರ. ಹೊಯ್ಸಳ ವಂಶದ ಮೂಲ ಪುರುಷನ ಹೆಸರೇ ಸಳ. ಇವನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಸೊಸೆ ಊರಿನವನು. ಆಗ ಆ ಊರನ್ನು ಅಂಗಡಿ ಎಂದು ಕರೆಯುತ್ತಾರೆ. ಒಮ್ಮೆ ಅಲ್ಲಿಯ ವಾಸಂತಿಕಾ ದೇವಾಲಯಕ್ಕೆ ಸಳ ಎಂಬುವನು ಪೂಜೆಗೆ ಹೋಗಿದ್ದನು. ನಂತರ ಸುದತ್ತ ಮುನಿಗಳ ಉಪನ್ಯಾಸ ಕೇಳುತ್ತಾ ಕುಳಿತುಕೊಂಡರು. ಅಷ್ಟರಲ್ಲಿ ಒಂದು ಹುಲಿ ದೇವಾಲಯದ ಒಳಗೆ ನಡೆದು ಬಂತು. ಸುದತ್ತ ಮುನಿಗಳು ತಮ್ಮ ಕೈಯೊಳಗಿನ ಬೆತ್ತವನ್ನು ಸಳನತ್ತ ಚಾಚಿ ಹೋಯ್ ಸಳ ಎಂದರು. ಎಂದರೆ ಹೊಡಿ ಎಂಬ ಸಂಕೇತ. ಸಳ ಅವರ ಆದೇಶದಂತೆ ಹುಲಿಯ ಗಂಟಲಲ್ಲಿ ಖಡ್ಗವನ್ನು ತುರುಕಿ ಅದನ್ನು ಕೊಂದ. ಆದ್ದರಿಂದ ಈ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂತು. ಸಂದರ್ಭಾನುಸಾರ ವಿವರಿಸಿರಿ. ಮೊದಲ ಪ್ರಶ್ನೆ. ಸುತ್ತನ ಲೋಕವೆಲ್ಲ ಮಲಗಿಕೊಂಡಿದೆ. ಈ ವಾಕ್ಯವನ್ನು ಡಾಕ್ಟರ್ ಹಿರೇಮಲ್ಲೂರು ಈಶ್ವರನ್ ಅವರು ಬರೆದ ಕವಿಕಂಡ ನಾಡು ಎಂಬ ಪ್ರವಾಸ ಕಥನ ಕೃತಿಯಿಂದ ಆರಿಸಿದ ತಲಕಾಡಿನ ವೈಭವ ಪಾಠದಿಂದ ಆಯ್ದಲಾಗಿದೆ. ಲೇಖಕರು ತಮ್ಮ ಸ್ನೇಹಿತರೊಡನೆ ಪಂಚಲಿಂಗ ದರ್ಶನಕ್ಕೆ ತಲಕಾಡಿನ ಪ್ರವಾಸ ಮಾಡಿದರು. ಅಲ್ಲಿ ತಾವು ಕಂಡ ದೃಶ್ಯಗಳನ್ನು, ತಮಗಾದ ಅನುಭವವನ್ನು ಅದೇ ದಿನ ಬರೆಯುವುದು ಲೇಖಕರ ರೂಢಿ. ಆದ್ದರಿಂದ ಈ ಪ್ರವಾಸ ಕಥನ ಬರೆಯಲು ಪ್ರಾರಂಭಿಸಿದಾಗ ರಾತ್ರಿ 12:15 ಅವರ ಸ್ನೇಹಿತರು ದಿನವೆಲ್ಲ ಅಲೆದಾಡಿ ಸುಸ್ತಾಗಿ ಮಲಗಿ ನಿದ್ರಿಸುತ್ತಿದ್ದಾರೆ. ಸಮಸ್ತ ಲೋಕ ನಿದ್ರೆಯಲ್ಲಿ ಮುಳುಗಿದೆ. ಅಂಥ ಸಮಯದಲ್ಲಿ ಲೇಖಕರು ತಮ್ಮ ದಿನಚರಿಯನ್ನು ಬರೆಯುತ್ತಿದ್ದರು ಎಂಬುದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. 2ನೇ ವಾಕ್ಯ. ಅದು ಕಲಾ ವಿಹರಿಸುವ ನಂದನವನ. ಉತ್ತರ. ಈ ವಾಕ್ಯವನ್ನು ಡಾಕ್ಟರ್ ಹಿರೇಮಲ್ಲೂರು ಈಶ್ವರನ್ ಅವರು ಬರೆದಿರುವ ಕವಿಕಂಡ ನಾಡು ಎಂಬ ಪ್ರವಾಸ ಕಥನ ಕೃತಿಯಿಂದ ಆರಿಸಲಾಗಿದೆ. ತಲಕಾಡಿನ ವೈಭವ ಪಾಠದ ವಾಕ್ಯವಾಗಿದೆ. ಲೇಖಕರು ಮುದುವೋಳಲದಿಂದ ರನ್ನ ಕವಿ ತಲಕಾಡಿಗೆ ಬರಲು ಕಾರಣವನ್ನು ನಿರೂಪಿಸುತ್ತಿದ್ದಾರೆ. ಅಂದು ತಲಕಾಡು ಕಲೆಯ ಸಂಪತ್ತು ವಿಹರಿಸುವ ಇಂದ್ರನ ಅಮರಾವತಿಯಂತೆ ಕಂಗೊಳಿಸುತ್ತಿತ್ತು ಎಂದು ಹೇಳುತ್ತಿದ್ದಾರೆ. ಏಕೆಂದರೆ ಅಲ್ಲಿ ಶ್ರೇಷ್ಠ ವಾಸ್ತುಶಿಲ್ಪ ಕಲಾಕೃತಿಗಳನ್ನು ಹೊಂದಿದ ದೇವಾಲಯಗಳಿದ್ದವು. ಹಿರಿಯ ಜೀವ ಶ್ರೇಷ್ಠ ಸಾಹಿತಿ ಚಾವುಂಡರಾಯನಿದ್ದ. ಅಲ್ಲಿಯೇ ದಾನ ಚಿಂತಾಮಣಿ ಅತ್ತಿಮಬ್ಬೆ ಇದ್ದಳು. ಅಲ್ಲದೆ ಗುರುಗಳಾದ ಅಜಿತನಾಥರ ಶಿಷ್ಯವೃಂದವಿತ್ತು. ಇವೆಲ್ಲ ಆಕರ್ಷಣೆಗಳಿಂದ ಮನಸೋತರನ್ನ ಮುದೋಳದಿಂದ ಇಂದ್ರನ ನಂದನವನದಂತೆ ಕಂಗೊಳಿಸಿದ್ದ ತಲಕಾಡಿಗೆ ಬಂದ ಎಂದು ಕಾವ್ಯಮಯವಾಗಿ ಅವನ ಆಗಮನವನ್ನು ವರ್ಣಿಸುತ್ತಿದ್ದಾರೆ. ಮುಂದಿನ ವಾಕ್ಯ. 3ನೇದು. ಮೋಟಾರ್ ಓಡಲೊಲ್ಲದು, ಸಾರಥಿ ನಿಲ್ಲಿಸಲಾರನು. ಉತ್ತರ. ಈ ವಾಕ್ಯವನ್ನು ಡಾಕ್ಟರ್ ಹಿರೇಮಲ್ಲೂರು ಈಶ್ವರನ್ ಅವರು ಬರೆದ ಕವಿಕಂಡ ನಾಡು ಎಂಬ ಪ್ರವಾಸ ಕಥನ ಕೃತಿಯಿಂದ ತಲಕಾಡಿನ ವೈಭವ ಎಂಬ ಪ್ರವಾಸ ಕಥನ ಪಾಠದ ವಾಕ್ಯವಾಗಿದೆ. 3 ಮೈಲುಗಳಾಚೆ ವಿಜಯಪುರ. ವಿಜಯಪುರದ ಅರ್ಕೇಶ್ವರನ ದರ್ಶನವೊಂದು ಮುಗಿದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿಯಾಗುವುದು ಎಂದು ನಂಬಿ ಆ ದಾರಿಯಲ್ಲಿ ನಡೆದಾಗ ಮೂಡನ ದಿಗಂತದಲ್ಲಿ ಕಾರ್ತಿಕ ಹುಣ್ಣಿಮೆಯತ್ತ ನಡೆದಿದ್ದ ರಾತ್ರಿ 1 ಗಂಟೆಯಾಗಿತ್ತು. ದಾರಿ ಕೊರಕಲು ಅದರಲ್ಲಿ ಮೋಟಾರ್ ಓಡಲಲ್ಲೊಂದು ಅದರ ಸಾರಥಿ ಅದನ್ನು ನಿಲ್ಲಿಸಲು ಪ್ರಯತ್ನ ಮಾಡುತ್ತಿಲ್ಲ. ಈ ಗುದ್ದಾಟದಲ್ಲಿ ರಾತ್ರಿ 1 ಗಂಟೆಯಾಯಿತು. ಕೊನೆಗೆ ಮೋಟಾರು ನಿಂತೇ ಬಿಟ್ಟಿತು. ಚಾಲಕನ ಸಲಹೆಯಂತೆ ಲೇಖಕರು ಅವನೊಡನೆ ಕಾಲ್ನಡಿಗೆಯಲ್ಲಿಯೇ ದೇವಾಲಯದತ್ತ ನಡೆದರು. ಮುಂದಿನ ಪ್ರಶ್ನೆ. 4. ಬರ್ರೋ ಗುಡಿ ಸಿಕ್ಕಿತು, ಬರ್ರೋ ದೇವಾಲಯ ದೊರಕಿತು. ಉತ್ತರ. ಈ ವಾಕ್ಯವನ್ನು ಡಾಕ್ಟರ್ ಹಿರೇಮಲ್ಲೂರು ಈಶ್ವರನ್ ಅವರು ಬರೆದ ಕವಿಕಂಡ ನಾಡು ಎಂಬ ಪ್ರವಾಸ ಕಥನ ಕೃತಿಯ ತಲಕಾಡಿನ ವೈಭವ ಎಂಬ ಪಾಠದಿಂದ ಆರಿಸಲಾಗಿದೆ. 4 ಲಿಂಗಗಳ ದರ್ಶನ ಪಡೆದುಕೊಂಡು ಲೇಖಕರು
5ನೇ ಲಿಂಗದ ದರ್ಶನಕ್ಕೆ ಹೊರಟಾಗ ರಾತ್ರಿ ಆಗಿತ್ತು. ಅವರ ದರ್ಶನ ಮಾಡಿದರೆ ತಲಕಾಡಿನ ಪಂಚಲಿಂಗನ ದರ್ಶನ ಪಡೆದ ಪುಣ್ಯ ದೊರೆಯುತ್ತಿತ್ತು. ಆ ಲಿಂಗ ಅರ್ಕೇಶ್ವರ ದೇವಾಲಯದ್ದು. ಅದು 3 ಮೈಲಿಗಳಾಚೆ ಇರುವ ವಿಜಯಪುರದಲ್ಲಿ. ಅದಕ್ಕೆ ಹೋಗುವ ಮಾರ್ಗ ದುರ್ಗಮವಾಗಿತ್ತು. ಹಳ್ಳ ಕೊರಕಲು ಇವುಗಳಿಂದ ಆವರಿಸಲ್ಪಟ್ಟಿತು. ಮೋಟಾರ್ ಚಾಲಕ ಆ ಮಾರ್ಗದಲ್ಲಿ ಸಂಚರಿಸಲು ಪ್ರಯತ್ನ ಮಾಡುತ್ತಲೇ ಇದ್ದ. ಆದರೆ ಮೋಟಾರ್ ಮುಂದೆ ಸಾಗುತ್ತಿರಲಿಲ್ಲ. ಹೀಗೆ ಗುದ್ದಾಟ ರಾತ್ರಿ 1 ಗಂಟೆಯವರೆಗೆ ನಡೆಯಿತು. ಹಳ್ಳದಲ್ಲಿ ಮೋಟಾರ್ ನಿಂತೇ ಬಿಟ್ಟಿತು. ಚಾಲಕನ ಸಲಹೆಯಂತೆ ಲೇಖಕರು ಮತ್ತು ಚಾಲಕ ಕಾಲ್ನಡಿಗೆಯಲ್ಲಿಯೇ ದೇವಾಲಯವನ್ನು ತಲುಪುವ ನಿರ್ಧಾರ ಕೈಗೊಂಡರು. ಎಡಬಲಕ್ಕೆ ಶಾಲಿವನ ನರಿಗಳ ಕೂಗು, ಗಿಡ ಮರಗಳ ಮೋನೋ, ಬೆಳ್ಳ ಬೆಳ್ಳ ಮಸುಕಾಗಿ ಕಂಡದ್ದು ಇವೆಲ್ಲ ಲೇಖಕರಲ್ಲಿ ಭಯವನ್ನುಂಟು ಮಾಡಿದವು. ಧೈರ್ಯದಿಂದ ಮುನ್ನಡೆದ ಲೇಖಕರು ಮತ್ತು ಚಾಲಕ ಕೊನೆಗೆ ಅರ್ಕೇಶ್ವರ ದೇವಾಲಯವನ್ನು ಸಮೀಪಿಸಿದರು. ಆಗ ಲೇಖಕರು ತಮಗಾದ ಆನಂದವನ್ನು ಯುರೇಕಾ ಆರ್ಕಿಮಿಡಿಸ್ನಂತೆ ಕೂಗಿ ಪ್ರದರ್ಶಿಸಿದರು. ಅದೇ ಉದ್ವೇಗದಲ್ಲಿ ದೂರದಲ್ಲಿದ್ದ ತಮ್ಮ ಪಂಗಡದವರನ್ನು ಬರ್ರೋ ದೇವಾಲಯ ಸಿಕ್ಕಿತು ಎಂದು ಉದ್ವೇಗದಿಂದ ಚೀರಿದರು. ಇಲ್ಲಿ ಲೇಖಕರು ದೇವಾಲಯ ತಲುಪಿದಾಗ ತಮಗಾದ ಧನ್ಯತಾ ಭಾವವನ್ನು ಪ್ರಕಟಿಸುತ್ತಿದ್ದಾರೆ ಅಂತ ಉತ್ತರ ತಾವೇನು ಮಾಡಬೇಕಾಗಿತ್ತು, ಬರೀಬೇಕಿತ್ತು. ಇನ್ನು ವಸ್ತುನಿಷ್ಠ ಪ್ರಶ್ನೆಗಳಿದ್ದಾವೆ. ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರಿಬೇಕಾಗಿತ್ತು, ಬರೆದಿದ್ದೀವಿ. ಸೊ ಮೊದಲ ಉತ್ತರ ಹಿರೇಮಲ್ಲೂರು ಬರಿಬೇಕು. 2ನೇ ಉತ್ತರ ಚಾವುಂಡರಾಯ. 3ನೇ ಉತ್ತರ ಮಹಾಲಿಂಗೇಶ್ವರ. 4ನೇದು ಉದ್ಯಮವನ್ನು ಅಂತಕ್ಕಂಥದ್ದು ಬರೆದ್ರೆ ಸೊ ಉತ್ತರ ಏನಾಯ್ತಪ್ಪ ಅಂತಂದರೆ ಸರಿ ಆಯಿತು. ಸೊ ಇಲ್ಲಿಗೆ 8ನೇ ತರಗತಿಯ 3ನೇ